Good morning, students. In our last class, we finished fourth chapter, determination of income and employment. In that, we already discussed about consumption, investment, saving. At the same time, the changes in consumption, at the same time autonomous consumption, induced consumption, at the same time investment also. So paradox of thrift irbodu, multiplier. So these are the topics we already discussed in this chapter, fourth chapter, determination of income and employment. So in today's session we will going to discuss about the question and answer session. 1 mark ಕ್ವಶನ್ ಇರ್ಬೋದು, 2 marks ಕ್ವಶನ್ಸ್ ಇರ್ಬೋದು, 3 marks ಇರ್ಬೋದು. ಸೊ ಇದರ ಬಗ್ಗೆ ಒಂದಷ್ಟು ಕ್ವಶನ್ ಬ್ಯಾಂಕ್ ಇದೆ ನಮ್ಮಲ್ಲಿ, ನಿಮಗೆ ಕೂಡ ಕಳಿಸ್ತೇನೆ ವಾಟ್ಸಪ್ಪಲ್ಲಿ. ಸೊ ಅದನ್ನು ನೋಡಿಕೊಳ್ಬೇಕು. ಕ್ವಶನ್ ಬ್ಯಾಂಕಿಗೆ ಆನ್ಸರನ್ನು ನಾನು ಸೆಂಡ್ ಮಾಡ್ತೇನೆ. ಸೊ ಅದರ ಮೊದಲು ನಾನು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಅದನ್ನು ನೀವು ಗಮನಿಸಿಕೊಳ್ಳಬೇಕು. ಸೊ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಅಂಡರ್ ದ್ಯಾಟ್ ರೋಮನ್ ನಂಬರ್ ಫಸ್ಟ್, ಚೂಸ್ ದ ಕರೆಕ್ಟ್ ಆನ್ಸರ್. ಫೋರ್ ಆಪ್ಷನ್ ಇರ್ತದೆ, ಎ ಬಿ ಸಿ ಡಿ. ಅದರಲ್ಲಿ ಒಂದನ್ನು ನಾವು ಆಯ್ಕೆ ಮಾಡುವಂಥದ್ದು. ಅದರಲ್ಲಿ ಫಸ್ಟ್ ಒನ್, ಕನ್ಸಂಪ್ಷನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್ ಈಸ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ, ಇಂಡ್ಯೂಸ್ಡ್ ಕನ್ಸಂಪ್ಷನ್. ಆಪ್ಷನ್ ಬಿ, ವೇಸ್ಟ್ಫುಲ್ ಕನ್ಸಂಪ್ಷನ್. ಆಪ್ಷನ್ ಬಿ, ಆಟೋನಮಸ್ ಕನ್ಸಂಪ್ಷನ್. ಆಪ್ಷನ್ ಸಿ, ವೇಸ್ಟ್ಫುಲ್ ಕನ್ಸಂಪ್ಷನ್. ಆ್ಯಂಡ್ ಆಪ್ಷನ್ ಡಿ, ಪಾಸ್ಟ್ ಕನ್ಸಂಪ್ಷನ್. ಕನ್ಸಂಪ್ಷನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್. ನಾನು ಆಗಲೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವಾಗ ಕೂಡ ಹೇಳಿದ್ದೇನೆ, ಇಟ್ ಈಸ್ ನಥಿಂಗ್ ಬಟ್ ಆಟೋನಮಸ್ ಕನ್ಸಂಪ್ಷನ್. ಹಿಯರ್ ಕನ್ಸಂಪ್ಷನ್ ವಿಲ್ ನಾಟ್ ಬಿ determined by income. Whatever may be the level of income, consumption will be fixed. So that is autonomous consumption. Second one, value of MPC lies between dash. So value of MPC means marginal propensity to consume. So marginal propensity to consume lies between point A 1 and 2, point B 0 and 1, point C 2 and 4, and point D 0 and 0.5. The answer is 0 and 1. MPC means marginal propensity to consume. So 0 and 1, between 0 to 1 ಎನ್ನುವಂಥದ್ದು. Next, third one, the point where ex ante aggregate demand is equal to aggregate supply. Aggregate demand is equal to aggregate supply. At what point ಎನ್ನುವಂಥದ್ದು, at which point ಎನ್ನುವಂಥದ್ದು? Point A, equilibrium. Point B, disequilibrium. Point C, excess demand. Point D, excess supply. The point where aggregate demand is equal to aggregate supply, ಅಥವಾ ex ante aggregate demand equal to ex ante aggregate supply, that will be point A, equilibrium. ಆ ಪಾಯಿಂಟ್ ಅನ್ನು ನಾವು ಈಕ್ವಿಲಿಬ್ರಿಯಂ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಕ್ವಶನ್ ನಂಬರ್ 4, ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಡ್ಯಾಶ್. cheaper availability of credit or loan encourages what ಎನ್ನುವಂಥದ್ದು? ಪಾಯಿಂಟ್ ಎ, ಸೇವಿಂಗ್. ಪಾಯಿಂಟ್ ಬಿ, ಇನ್ವೆಸ್ಟ್ಮೆಂಟ್. ಪಾಯಿಂಟ್ ಸಿ, ರೇಟ್ ಆಫ್ ಇಂಟ್ರೆಸ್ಟ್. ಪಾಯಿಂಟ್ ಡಿ, ನನ್ ಆಫ್ ದ ಎಬೋವ್. ಸೊ ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಅಥವಾ ಚೀಪರ್ ಲೋನ್ಸ್ ಎನ್ಕರೇಜಸ್ ಅಂದರೆ ಅವೈಲಬಿಲಿಟಿ, ಚೀಪರ್ ಲೋನ್ಸ್ ಅವೈಲಬಿಲಿಟಿ ಯಾವುದಕ್ಕೆ ಎನ್ಕರೇಜ್ ಮಾಡ್ತದೆ? ಡೆಫಿನೆಟ್ ಆಗಿ ಡಿಸ್ಕಸ್ ಮಾಡಿರುವ ಹಾಗೆ ಇನ್ವೆಸ್ಟ್ಮೆಂಟ್. ಸೊ ಯಾವಾಗ ನಮಗೆ ಚೀಪರ್, ಲೋವರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬ್ಯಾಂಕಿನವರು, ಕಮರ್ಷಿಯಲ್ ಬ್ಯಾಂಕ್ಗಳು ಆಫರ್ ಮಾಡ್ತಾರೆ ಲೋನ್ಗಳನ್ನು, ಸೊ ಆ ಟೈಮಲ್ಲಿ ಖಂಡಿತವಾಗಿಯೂ ಏನು ಹೇಳುವಂಥದ್ದು, ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗ್ತದೆ. ಸೇವಿಂಗು ಅಲ್ಲ, ರೇಟ್ ಆಫ್ ಇಂಟ್ರೆಸ್ಟು ಅಲ್ಲ, ನನ್ ಆಫ್ ದ ಎಬೋ ಎನ್ನುವಂಥದ್ದು. ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಪಾಯಿಂಟ್ ಬಿ, ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್, ಫಿಫ್ತ್ ಒನ್, ಇನ್ ದ ಸಿಚುವೇಶನ್ ಆಫ್ ಎಕ್ಸೆಸ್ ಡಿಮಾಂಡ್. Point A, demand is less than the level of output. Point B, demand is more than the level of output. Point C, supply is less than the level of output. Point D,
Supply is more than the level of output. In the situation of excess demand, demand is more than the level of output. Demand ಜಾಸ್ತಿ ಇರ್ತದೆ ಪ್ರೊಡಕ್ಷನ್ ಇಂದ ಅಥವಾ ಔಟ್ಪುಟ್ ಇಂದ ಅಥವಾ ಸಪ್ಲೈ ಇಂದ ಎನ್ನುವಂಥದ್ದು. ಸೊ ಪಾಯಿಂಟ್ ಬಿ, ಡಿಮಾಂಡ್ ಈಸ್ ಮೋರ್ ದ್ಯಾನ್ ದ ಲೆವೆಲ್ ಆಫ್ ಔಟ್ಪುಟ್ ಎನ್ನುವಂಥದ್ದು. ಸೊ ಇಲ್ಲಿ ಡಿಮಾಂಡ್ ಇನ್ ದ ಸಿಚುವೇಶನ್ ಆಫ್ ಎಕ್ಸೆಸ್ ಡಿಮಾಂಡ್, ಡಿಮಾಂಡ್ ಈಸ್ ಮೋರ್ ದ್ಯಾನ್ ದ ಲೆವೆಲ್ ಆಫ್ ಔಟ್ಪುಟ್. ನೆಕ್ಸ್ಟ್ ಸೆಕೆಂಡ್, ರೋಮನ್ ನಂಬರ್ ಸೆಕೆಂಡ್, fill in the blanks. Second, Roman number second, fill in the blanks. First one, CY shows the dependence of consumption on dash. CY andre induced consumption. Induced consumption shows the dependence of consumption on dash ಎನ್ನುವಂಥದ್ದು. ಕನ್ಸಂಪ್ಷನ್, ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಲ್ಲಿ ಕನ್ಸಂಪ್ಷನ್ ಅನ್ನು ಯಾವುದು ಡಿಪೆಂಡ್ ಆಗಿರ್ತದೆ? ಆನ್ಸರ್ ಈಸ್ ಇನ್ಕಮ್. ಅದೇ ಅಟೋನಮಸ್ ಕನ್ಸಂಪ್ಷನ್ ಅಲ್ಲಿ ಇನ್ಕಮ್ ವಿಲ್ ನಾಟ್ ಡಿಸೈಡ್ ಅಲ್ವಾ. ವಾಟ್ ಎವರ್ ಮೇ ಬಿ ದ ಲೆವೆಲ್ ಆಫ್ ಇನ್ಕಮ್, ಕನ್ಸಂಪ್ಷನ್ ಎನ್ನುವಂಥದ್ದು ವಿಲ್ ನಾಟ್ ಡಿಪೆಂಡೆಂಟ್. ಅದೇ ರೀತಿ ಇಂಡ್ಯೂಸ್ಡ್ ಕನ್ಸಂಪ್ಷನ್, ಹಿಯರ್ ಈ ಕನ್ಸಂಪ್ಷನ್ ವಿಲ್ ಬಿ ಡಿಸೈಡೆಡ್ ಬೈ ಇನ್ಕಮ್. ಸೆಕೆಂಡ್ ಒನ್, ಸೇವಿಂಗ್ ಈಸ್ ದಟ್ ಪಾರ್ಟ್ ಆಫ್ ಇನ್ಕಮ್ that is dash. Saving is that part of income that is dash. ಯಾವುದು ಪಾರ್ಟ್ ಸೇವಿಂಗ್ ಎನ್ನುವಂಥದ್ದು? ಸೇವಿಂಗ್ ಈಸ್ that part of income that is not consumed. So Y minus C, total income minus consumption, we will get saving. So ಅದೇ ರೀತಿ ಇಲ್ಲಿ ಹೇಳಿರುವಂಥದ್ದು saving is that part of income that is not consumed. Not consumed is ಅಂಡರ್ಲೈನ್ ಅಲ್ಲಿ ಬರುವಂಥದ್ದು. ಥರ್ಡ್ ಒನ್, ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಆರ್ APC ಇಸ್ ದ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಡ್ಯಾಶ್. ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಇಸ್ ದ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಡ್ಯಾಶ್ ಎನ್ನುವಂಥದ್ದು ಪರ್ ಯೂನಿಟ್ ಆಫ್ ಇನ್ಕಮ್. ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂದರೆ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್ ಎನ್ನುವಂಥದ್ದು. ಫೋರ್ತ್ ಒನ್, ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ಎಡಿಷನ್ ಟು ದ ಸ್ಟಾಕ್ ಆಫ್ ಫಿಸಿಕಲ್ ಕ್ಯಾಪಿಟಲ್. ಕ್ಲಾಸ್ ಆಗುವ ಕೂಡ ಹೇಳಿದ್ದೇನೆ, ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ಎಡಿಷನ್, ಸೇರಿಸುವಂಥದ್ದು, ಕೂಡಿಸುವಂಥದ್ದು, ಎಡಿಷನ್ ಟು ದ ಸ್ಟಾಕ್ ಆಫ್ ನೇಷನ್ಸ್ ಫಿಸಿಕಲ್ ಕ್ಯಾಪಿಟಲ್. Nothing but investment. Investment is defined as addition to the stock of nation's physical capital. Fifth one, size of the multiplier depends on the value of dash. Size of the multiplier depends on the value of marginal propensity to consume. MPC ಅಂತ ನಾನು ಹೇಳಿದ್ದೇನೆ. ಹೈಯರ್ ದ MPC, ಹೈಯರ್ ವಿಲ್ ಬಿ ದ ಮಲ್ಟಿಪ್ಲೇಯರ್. ಲೋವರ್ ದ MPC, lower will be the multiplier. So ಅದರ ಅರ್ಥ size of the multiplier depends upon marginal propensity to consume or MPC. Sixth one, investment is a positive constant which represents the dash investment in the economy. I dash ಅಥವಾ I is a positive constant which represents the dash investment in the economy. I dash andre it is nothing but autonomous investment. I dash means autonomous investment. I dash is a positive constant which represents the autonomous investment in the economy. Roman number third, match the following. ಹೊಂದಿಸಿ ಬರೆಯುವಂಥದ್ದು ಅತ್ಯಂತ ಸುಲಭದಲ್ಲಿ ನಮಗೆ ಮಾರ್ಕ್ ಕೂಡ ಸಿಗುವಂಥ ಒಂದು ಕಾನ್ಸೆಪ್ಟ್, ಅದು ಕ್ವಶನ್. ಸೊ ಮ್ಯಾಚ್ ದ ಫಾಲೋವಿಂಗ್. ಪಾರ್ಟ್ ಎ, ಪಾರ್ಟ್ ಬಿ. ಸೇವಿಂಗ್ಸ್, ಪಾರ್ಟ್ ಎ ಅಲ್ಲಿ ಫಸ್ಟ್ ಒನ್ ಸೇವಿಂಗ್. ಅದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದರೆ Y ಮೈನಸ್ ಸಿ. ನಾನು ಆಲ್ರೆಡಿ ಹೇಳಿದ್ದೇನೆ, ಸೇವಿಂಗ್ ಈಸ್ ಈಕ್ವಲ್ ಟು Y ಮೈನಸ್ ಸಿ, ಕನ್ಸಂಪ್ಷನ್ ಮೈನಸ್ ಸಿ ಎನ್ನುವಂಥದ್ದು. ಸೊ ಪಾರ್ಟ್ ಎ ಅಲ್ಲಿ ಸೇವಿಂಗ್, ಪಾರ್ಟ್ ಬಿ ಅಲ್ಲಿ ಪಾಯಿಂಟ್ ಇ, ಅದು ಗಮನಿಸಿಕೊಳ್ಬೇಕು. ಪಾಯಿಂಟ್ ಇ Y ಮೈನಸ್ ಸಿ, ಇನ್ಕಮ್ ಮೈನಸ್ ಕನ್ಸಂಪ್ಷನ್.
ಒಂದು ಸೇವಿಂಗ್ ಆಗಿರ್ತದೆ. ನೆಕ್ಸ್ಟ್ ಒನ್ ರಾ ಮೆಟೀರಿಯಲ್ಸ್. ಪಾಯಿಂಟ್ ಎ ಅಲ್ಲಿ, ಪಾಯಿಂಟ್ ಬಿ ಅಂದರೆ ಸೈಡ್ ಬಿ ಅಲ್ಲಿ ಆನ್ಸರ್ ಈಸ್ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರಿತೇವೆ ನಾವು. ಇಂಟರ್ಮೀಡಿಯೇಟ್ ಗೂಡ್ಸ್. ಸೊ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದರೆ ಏನು? ನಥಿಂಗ್ ಬಟ್ ರಾ ಮೆಟೀರಿಯಲ್ಸ್. ಏನೆಲ್ಲ ರಾ ಮೆಟೀರಿಯಲ್ಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಡಸ್ಟರ್ ಪ್ರೊಡಕ್ಷನ್ ಆಗಲಿಕ್ಕೆ ಏನೆಲ್ಲ ರಾ ಮೆಟೀರಿಯಲ್ಸ್ಗಳು ಬೇಕಾಗ್ತದೆ ಅದನ್ನು ನಾವು ರಾ ಮೆಟೀರಿಯಲ್ ಆರ್ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಒನ್ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್. ಪಾರ್ಟ್ ಎ ಅಲ್ಲಿ ಥರ್ಡ್ ಒನ್ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್. ಏನಂತ ಹೇಳಿರುವಂಥದ್ದು? ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್ ಅಂದರೆ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್ ಅನ್ನು ನಾವು APC ಅಂತ ಕರೆಯುವಂಥದ್ದು. APC ಅಂದರೆ ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಆಗಿರ್ತದೆ. ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, APC, ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್ ಎನ್ನುವಂಥದ್ದು ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ನೆಕ್ಸ್ಟ್ ಫೋರ್ತ್ ಒನ್ ಅಗ್ರಿಗೇಟ್ ಡಿಮಾಂಡ್ ಫಾರ್ ಫೈನಲ್ ಗೂಡ್ಸ್. ಅಗ್ರಿಗೇಟ್ ಡಿಮಾಂಡ್ ಫಾರ್ ಫೈನಲ್ ಗೂಡ್ಸ್ ಅಂದರೆ ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್ ಪ್ಲಸ್ ಇಂಡ್ಯೂಸ್ಡ್, ಎಸ್ ಬೇಕಾದರೆ ಬರಿತೇನೆ, ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಎನ್ನುವಂಥದ್ದು. ಅಂದರೆ ಅಗ್ರಿಗೇಟ್ ಡಿಮಾಂಡ್ ಫಾರ್ ಫೈನಲ್ ಗೂಡ್ಸ್ ಅಂದರೆ ಏನು ಅಂತ ಕೇಳಿದರೆ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್. ಅಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂದರೆ ಆಟೋನಮಸ್ ಕನ್ಸಂಪ್ಷನ್, ಇಂಡ್ಯೂಸ್ಡ್ ಕನ್ಸಂಪ್ಷನ್ ಪ್ಲಸ್ ಯಾವುದು ಇನ್ನೊಂದು ಆಟೋನಮಸ್ ಇನ್ವೆಸ್ಟ್ಮೆಂಟ್. ಫಿಫ್ತ್ ಒನ್ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಫಿಫ್ತ್ ಒನ್ ಎಕ್ಸೆಸ್ ಡಿಮಾಂಡ್. ಎಕ್ಸೆಸ್ ಡಿಮಾಂಡ್ ಮೀನ್ಸ್ ಯಾವುದು? ಲೀಡ್ಸ್ ಟು ರೈಸ್ ಇನ್ ದ ಪ್ರೈಸಸ್ ಇನ್ ದ ಲಾಂಗ್ ರನ್. ಎಕ್ಸೆಸ್ ಡಿಮಾಂಡ್ ಜಾಸ್ತಿ ಬಂತು, ಆಟೋಮೆಟಿಕಲಿ ಲಾಂಗ್ ರನ್ನಲ್ಲಿ ಪ್ರೈಸಸ್ ಆಫ್ ದ ಕಮೋಡಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ ಅದನ್ನು, ಸೊ ಗಮನಿಸಿಕೊಳ್ಳಿ. ಮ್ಯಾಚ್ ದ ಫಾಲೋವಿಂಗ್. ನೆಕ್ಸ್ಟ್ ಫೋರ್ತ್, ರೋಮನ್ ನಂಬರ್ 4, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಎ ಸೆಂಟೆನ್ಸ್ ಎನ್ನುವಂಥದ್ದು. ಈಚ್ ಕ್ವಶನ್ ಕ್ಯಾರೀಸ್ 1 mark. ರೈಟ್ ದ ಮೀನಿಂಗ್ ಆಫ್ autonomous consumption. The consumption which is independent of income is called as autonomous consumption. So consumption which is independent of income means income will not decide consumption. ಯಾವುದೇ ಲೆವೆಲಲ್ಲಿ ಇರ್ಬೋದು ಇನ್ಕಮ್, ಕನ್ಸಂಪ್ಷನ್ ಈಸ್ ಕಾನ್ಸ್ಟೆಂಟ್, ದಟ್ ಈಸ್ ಆಟೋನಮಸ್ ಕನ್ಸಂಪ್ಷನ್. The consumption which is independent of income is called as autonomous consumption. Next, second one, give the meaning of MPS. MPS ಅಂದ್ರೆ ಏನು? Marginal propensity to save. Marginal propensity to save means it is the change in saving per unit of income ಎನ್ನುವಂಥದ್ದು, ಅಥವಾ ಚೇಂಜ್ ಇನ್ ಸೇವಿಂಗ್ಸ್ per unit change in income ಎನ್ನುವಂಥದ್ದು. It is denoted by S and it is equal to 1 minus C. So MPC ಅಥವಾ MPS, marginal propensity to save means it is the change in saving per unit of change in income. Third one, define APS, average propensity to save ಎನ್ನುವಂಥದ್ದು. APS, it is the consumption per unit of income. APS, average propensity to save means it is the consumption per unit of income ಎನ್ನುವಂಥದ್ದು. Fourth one, write the meaning of full employment level of income. ನೆನಪಾಗ್ತಾ ಇದೆಯಾ ಕ್ಲಾಸಲ್ಲಿ ಕೇಳಿದ್ದು? ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಫ್ ಇನ್ಕಮ್ ಅಂದರೆ ಏನೆನ್ನುವಂಥದ್ದು. ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಫ್ ಇನ್ಕಮ್ ಈಸ್ ದಟ್ ಲೆವೆಲ್ ಆಫ್ ಇನ್ಕಮ್ ವೇರ್ all the factors of production are fully employed in the production process. Factors of production, land, labor, capital, organization, ಎಷ್ಟು ಅವೈಲೇಬಿಲಿಟಿ ಇದೆ ಅದನ್ನೆಲ್ಲ 100% ಆಗಿ ಯೂಸ್ ಮಾಡುವಂಥದ್ದು, ಅದನ್ನು ನಾವು ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಫ್ ಇನ್ಕಮ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಫಿಫ್ತ್ ಒನ್, ಮೆನ್ಷನ್ 2 fiscal variables which influences aggregate demand. ಎಗ್ರಿಗೇಟ್ ಡಿಮಾಂಡ್ ಏನು ಮಾಡ್ತದೆ? ಯಾವುದೆಲ್ಲ ಫ್ಯಾಕ್ಟರ್ಸ್ಗಳು ಎಗ್ರಿಗೇಟ್ ಡಿಮಾಂಡನ್ನು ಡಿಸೈಡ್ ಮಾಡುವಂಥದ್ದು. ದ 2 fiscal variables which influences aggregate demand are, first one tax, second one government expenditure. Suppose ಟ್ಯಾಕ್ಸ್ ಜಾಸ್ತಿ ಆಯಿತು, aggregate demand may decreases. Government expenditure ಜಾಸ್ತಿ ಆಯಿತು, aggregate demand may increases. So these are the 2 important factors. One is
direct and indirect tax. Another one is government expenditure. What exactly tax? It is a compulsory payment made by the citizens without expecting direct benefit in return from the government. So ಅದನ್ನು ನಾವು ಟ್ಯಾಕ್ಸ್ ಅಂತ ಕರೆಯುವಂಥದ್ದು. ದೇರ್ ಆರ್ ಟೂ ಇಂಪಾರ್ಟೆಂಟ್ ಟೈಪ್ಸ್, ಒನ್ ಡೈರೆಕ್ಟ್ ಟ್ಯಾಕ್ಸ್, ಅನದರ್ ಒನ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸಿಗೆ ಎಕ್ಸಾಂಪಲ್ ಕೊಡ್ತಿದ್ರೆ ಇನ್ಕಮ್ ಟ್ಯಾಕ್ಸ್ಗಳು, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ವೆಲ್ತ್ ಅಥವಾ ಡೈರೆಕ್ಟಾಗಿ ಇಂಪೋಸ್ ಆಗುವಂಥದ್ದು. ಅಂದರೆ ಟ್ಯಾಕ್ಸ್ ಯಾರಿಗೆ ಇಂಪೋಸ್ ಮಾಡಿದರೆ ನಾವು ಸ್ವತಃ ಅದನ್ನು ಪೇಮೆಂಟ್ ಮಾಡಬೇಕಾಗ್ತದೆ, ಇನ್ನೊಬ್ಬನ ತಲೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸ್ ಏನು ಮಾಡ್ತಾನೆ, ಪ್ರೊಡ್ಯೂಸರ್ನ ಮೇಲೆ ಗೂಡ್ಸ್ ಮತ್ತು ಸರ್ವೀಸ್ ಪ್ರೊಡಕ್ಷನ್ಗೆ ಹಾಕ್ತಾರೆ, ಬಟ್ ಅವ ಏನು ಮಾಡ್ತಾನೆ, ಅಲ್ಟಿಮೇಟ್ ಕನ್ಸ್ಯೂಮರ್ನ ತಲೆಗೆ ಅದನ್ನು ಶಿಫ್ಟ್ ಮಾಡ್ತಾನೆ ಅಲ್ವಾ. ಸೊ ಇದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೆಯುವಂಥದ್ದು. ಟ್ಯಾಕ್ಸ್ ಆ್ಯಂಡ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಮೇಡ್ ಬೈ ದ ಗೌರ್ಮೆಂಟ್. ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರಿಗೆ, ಸರ್ವೀಸಸ್ಗಳಿಗೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡುವಂಥದ್ದು ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ರೈಟ್ ದ ಫಾರ್ಮುಲಾ ಆಫ್ MPC, marginal propensity to consume. It is the change in consumption per unit of change in income. ಏನು MPC ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂದರೆ ಚೇಂಜ್ ಇನ್ ಕನ್ಸಂಪ್ಷನ್ ಪರ್ ಯೂನಿಟ್ ಚೇಂಜ್ ಇನ್ ಇನ್ಕಮ್, ಅಥವಾ MPC ಈಸ್ ಈಕ್ವಲ್ ಟು ಚೇಂಜ್ ಇನ್ ಕನ್ಸಂಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್ ಎನ್ನುವಂಥದ್ದು, ಅಥವಾ Y. Delta Y is called MPC or marginal propensity to consume, consumption per unit change in income. So idashtu one more questions. Next, Roman number 5, answer the following questions in 4 sentences. Each question carries 2 more questions. Write the meaning of excess demand and deficient demand. ಎಕ್ಸೆಸ್ ಡಿಮಾಂಡ್ ಮತ್ತು ಡೆಫಿಷಿಯಂಟ್ ಅಥವಾ ಶಾರ್ಟೇಜ್ ಡಿಮಾಂಡ್ ಎನ್ನುವಂಥದ್ದು. ಸೊ ಎಕ್ಸೆಸ್ ಡಿಮಾಂಡ್ ಏನು? ಎಕ್ಸೆಸ್ ಡಿಮಾಂಡ್, ಲೆವೆಲ್ ಆಫ್ ಔಟ್ಪುಟ್ ಅಥವಾ ಈಕ್ಲಿಬ್ರಿಯಮ್ ಲೆವೆಲ್ ಆಫ್ ಔಟ್ಪುಟ್ ಈಸ್ ಮೋರ್ ದ್ಯಾನ್ ದ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್, ಅಥವಾ ಡಿಮಾಂಡ್ ಈಸ್ ಗ್ರೇಟರ್ ದ್ಯಾನ್ ಸಪ್ಲೈ ಅಂತ ಕೂಡ ಹೇಳ್ಬೋದು. ಅದನ್ನು ನಾವು ಎಕ್ಸೆಸ್ ಡಿಮಾಂಡ್ ಅಂತ ಕರೆಯುವಂಥದ್ದು. ಅದೇ ರೀತಿ ಡೆಫಿಷಿಯಂಟ್ ಡಿಮಾಂಡ್ ಅಂದರೆ ಸಪ್ಲೈ ಈಸ್ ಗ್ರೇಟರ್ ದ್ಯಾನ್ ಡಿಮಾಂಡ್ ಅಂತ ಹೇಳ್ಬೋದು, ಅಥವಾ ಸಪ್ಲೈ ಕಡಿಮೆ ಇದ್ದು ಏನು ಹೇಳುವಂಥದ್ದು, ಸಪ್ಲೈ ಜಾಸ್ತಿ ಇದ್ದು ಡಿಮಾಂಡ್ ಕಡಿಮೆ ಇದ್ದರೆ ಅದು ಡೆಫಿಷಿಯಂಟ್ ಡಿಮಾಂಡ್. ಇಟ್ ಮೀನ್ಸ್ ಇಫ್ ದ ಈಕ್ಲಿಬ್ರಿಯಮ್ ಲೆವೆಲ್ ಆಫ್ ಔಟ್ಪುಟ್ ಈಸ್ ಲೆಸ್ ದ್ಯಾನ್ ದ ಫುಲ್ ಎಂಪ್ಲಾಯ್ಮೆಂಟ್ ಆಫ್ ಔಟ್ಪುಟ್, ಇಟ್ ಈಸ್ ಡ್ಯೂ ಟು the fact that demand is not enough to employ all the factors of production ಎನ್ನುವಂಥದ್ದು. ದಿಸ್ ಸಿಚುವೇಶನ್ ಈಸ್ ಡೆಫಿಷಿಯಂಟ್ ಡಿಮಾಂಡ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳು 100% ಯುಟಿಲೈಸ್ ಆಗದಿದ್ದರೆ ಅದು ಡೆಫಿಷಿಯಂಟ್ ಡಿಮಾಂಡ್. 100% ಯುಟಿಲೈಸ್ ಆಗಿದೆ ಅಥವಾ ಮೋರ್ ದೆನ್ ದ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಫ್ ಇನ್ಕಮ್ ಅಂಥದ್ದನ್ನು ನಾವು ಎಕ್ಸೆಸ್ ಡಿಮಾಂಡ್ ಅಂತ ಕರಿತೇವೆ. ಅಥವಾ ಎಕ್ಸೆಸ್ ಡಿಮಾಂಡ್ ಮೀನ್ಸ್ ಡಿಮಾಂಡ್ ಈಸ್ ಗ್ರೇಟರ್ ದೆನ್ ಸಪ್ಲೈ. ಡೆಫಿಷಿಯಂಟ್ ಡಿಮಾಂಡ್ ಮೀನ್ಸ್ ಡಿಮಾಂಡ್ ಈಸ್ ಲೆಸ್ ಬಟ್ ಸಪ್ಲೈ ಇಸ್ ಮೋರ್, ಅಥವಾ ಸಪ್ಲೈ ಇಸ್ ಮೋರ್ ದೆನ್ ದ ಡಿಮಾಂಡ್ ಎನ್ನುವಂಥದ್ದು. ಸೆಕೆಂಡ್ ಒನ್, ಗಿವ್ ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೇಯರ್ ಅಥವಾ ಮಲ್ಟಿಪ್ಲೇಯರ್ ವಿತ್ ಇಟ್ಸ್ ಫಾರ್ಮುಲಾ. ರೈಟ್ ಇಟ್ಸ್ ಫಾರ್ಮುಲಾ ಎನ್ನುವಂಥದ್ದು. ಸೊ ಏನು ಮಲ್ಟಿಪ್ಲೇಯರ್? ರೇಷಿಯೋ ಆಫ್ ಚೇಂಜ್ ಇನ್ ಇನ್ಕಮ್ ಟು ದ ಇನಿಷಿಯಲ್ ಚೇಂಜಸ್ ಇನ್ ಇನ್ವೆಸ್ಟ್ಮೆಂಟ್ ನಾವೇನು ಹೇಳುವಂಥದ್ದು? ಮಲ್ಟಿಪ್ಲೇಯರ್ ಅಂತ ಹೇಳುವಂಥದ್ದು. ಇಟ್ ಮೀನ್ಸ್ ರೇಷಿಯೋ ಆಫ್ ಚೇಂಜ್ ಇನ್ ಇನ್ಕಮ್ ಡ್ಯೂ ಟು initial change in investment. K is equal to delta Y minus delta I. So change in income due to initial changes in income, ಅದನ್ನು ನಾವು ಮಲ್ಟಿಪ್ಲೇಯರ್ ಅಂತ ಕರೆಯುವಂಥದ್ದು. ಸೊ ಅದರ ಫಾರ್ಮುಲಾ. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಸೊ ಏನು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂದರೆ ಡಿಸ್ಕಸ್ ಮಾಡಿದ್ದೇವೆ 2 ಕ್ಲಾಸ್ಗಳ ಹಿಂದೆ. ಸೊ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್, ಸಪೋಸ್ ಪೀಪಲ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಏನು ಹೇಳುವಂಥದ್ದು ಥ್ರಿಫ್ಟಿ, ಅಥವಾ ಏನು ಹೇಳುವಂಥದ್ದು ಕಂಜೂಸ್ ಅಥವಾ ಮಿತವ್ಯಯ ಮಾಡ್ತಾ ಇದ್ದಾರೆ. ಸೊ ದೇ ಎಂಡ್ ಅಪ್ ಸೇವಿಂಗ್ ಲೆಸ್ ಆರ್ ಸೇಮ್ ಆ್ಯಸ್ ಬಿಫೋರ್, ಇನ್ ವಿಚ್ ಎಗ್ರಿಗೇಟ್ known as paradox of thrift. Suppose people become more and more ಥ್ರಿಫ್ಟಿ ಅಥವಾ ಏನು ಹೇಳುವಂಥದ್ದು ಕಂಜೂಸ್ ಅಥವಾ ಮಿತವ್ಯಯ ಮಾಡಿದರು, ದೇ ಎಂಡ್ ಅಪ್ ಸೇವಿಂಗ್ ಲೆಸ್ ಆರ್ ಸೇಮ್ ಆ್ಯಸ್ ಬಿಫೋರ್ ಎನ್ನುವಂಥದ್ದು. ಇದನ್ನು ನಾವು
ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕರೆಯುವಂಥದ್ದು. ಯಾಕೆ? ಕನ್ಸಂಪ್ಷನ್ ಕಡಿಮೆ ಮಾಡಿ ಸೇವಿಂಗ್ ಜಾಸ್ತಿ ಮಾಡಲಿಕ್ಕೆ ಜನರು ಹೋದ ಹಾಗೆ ಅಲ್ಟಿಮೇಟ್ ಆಗಿ ಸೇವಿಂಗ್ ವಿಲ್ ನಾಟ್ ಇನ್ಕ್ರೀಸ್. ಸೇವಿಂಗ್ ಮೊದಲಿನ ಲೆವೆಲಲ್ಲಿ ಇರ್ತದೆ ಅಥವಾ ಕಡಿಮೆ ಆಗ್ತದೆ. ಯಾಕೆ? ಕನ್ಸಂಪ್ಷನ್ ರಿಡ್ಯೂಸ್ ಆದಾಗ ಪ್ರೊಡಕ್ಷನ್ ರಿಡ್ಯೂಸ್ ಆಗ್ತದೆ, ಎಂಪ್ಲಾಯ್ಮೆಂಟ್ ರಿಡ್ಯೂಸ್ ಆಗ್ತದೆ, ಇನ್ಕಮ್ ರಿಡ್ಯೂಸ್ ಆಗ್ತದೆ, ಸೇವಿಂಗ್ ಲೆವೆಲ್ ಕೂಡ ಡಿಕ್ರೀಸ್ ಆಗ್ತದೆ ಅಥವಾ ಆ್ಯಸ್ ಇಟ್ ಈಸ್ ಆಗಿ ಇರ್ತದೆ ಎನ್ನುವಂಥದ್ದು. ಫೋರ್ತ್ ಒನ್, 2 mark ಕ್ವಶನಲ್ಲಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಕಾಸಸ್ ಚೇಂಜಸ್ ಇನ್ aggregate demand? There are 2 important causes which affects aggregate demand. ಒಂದು change in consumption, another one is change in investment. Change in consumption and change in investment are the 2 factors which influences aggregate demand. Next, answer the following, Roman number 6, answer the following questions in 12 sentences which carries 4 marks. First one, give the meaning of aggregate demand function. How can it be obtained graphically ಎನ್ನುವಂಥದ್ದು. So aggregate demand function shows the total demand at each level of income. Total demand, aggregate demand means total level of income ಅಥವಾ total demand at each level of income ಎನ್ನುವಂಥದ್ದು, ಅಥವಾ ಟೋಟಲ್ ಡಿಮಾಂಡ್ ಕನ್ಸಂಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎರಡು ಕೂಡ ಇನ್ಕ್ಲೂಡ್ ಆಗಿರ್ತದೆ ಅಟ್ ಈಚ್ ಲೆವೆಲ್ ಆಫ್ ಇನ್ಕಮ್. ಗ್ರಾಫಿಕಲಿ ನಾವು ರೆಪ್ರೆಸೆಂಟ್ ಮಾಡಿದ್ದೇವೆ. ಸೊ ಇನ್ಕ್ರೀಸ್ ಆಗ್ತಾ ಇರುವಂಥ ಎಗ್ರಿಗೇಟ್ ಡಿಮಾಂಡನ್ನು ನಾವು ಡ್ರಾ ಮಾಡಿದ್ದೇವೆ. C' ಪ್ಲಸ್ I' ಪ್ಲಸ್ CY, ಕನ್ಸಂಪ್ಷನ್ ಅಂದರೆ ಆಟೋನಮಸ್ ಕನ್ಸಂಪ್ಷನ್, ಆಟೋನಮಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಇಂಡ್ಯೂಸ್ಡ್ ಕನ್ಸಂಪ್ಷನನ್ನು ರೆಪ್ರೆಸೆಂಟ್ ಮಾಡಿದ್ದೇವೆ. ಸೆಕೆಂಡ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಕನ್ಸಂಪ್ಷನ್ ಫಂಕ್ಷನ್. So consumption function is the functional relationship between consumption and income. Higher the consumption, higher the income, higher will be the consumption. Lower the income, lower will be the consumption. Draw ಮಾಡಿದ್ದೇವೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಕನ್ಸಂಪ್ಷನ್. ಅದೇ ರೀತಿ ಇನ್ನೊಂದು ಇದು autonomous consumption, that one is induced consumption. So induced autonomous consumption will not depend upon income, but induced consumption depends upon income level. So ಅದನ್ನು graphically represent ಮಾಡಿರುವಂಥದ್ದು. Next, explain the consumption and investment function with the help of graph. So consumption ಆಯಿತು, investment function I' ಅಲ್ವಾ, ಇಟ್ ಈಸ್ ಕಾನ್ಸ್ಟೆಂಟ್ ಅಥವಾ ಕಾನ್ಸ್ಟೆಂಟ್ ಟು ವೈ ಆಕ್ಸಿಸ್ ಅಥವಾ ಹೊರಿಸಾಂಟಲ್ ಆಕ್ಸಿಸ್. ಆಟೋನಮಸ್ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು, ವಾಟ್ ಎವರ್ ಮೇ ಬಿ ದ ಲೆವೆಲ್ ಆಫ್ ಇನ್ಕಮ್, ಆಟೋನಮಸ್ ಕನ್ಸಂಪ್ಷನ್ ಇಟ್ ಈಸ್ ಆ್ಯಸ್ ಇಟ್ ಈಸ್ ಎನ್ನುವಂಥದ್ದು. ಅದೇ ರೀತಿ ಕನ್ಸಂಪ್ಷನ್ ಫಂಕ್ಷನ್. ಸೊ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂದರೆ ಏನು? ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಸೊ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಮೀನ್ಸ್ ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಕಮ್. So that is about consumption and investment function. Next one, answer the following questions in 20 sentences. Each question carries 6 marks. Explain the effect of an autonomous change in aggregate demand on income and output. ಸೊ ಒಂದಷ್ಟು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು, ಈಕ್ಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್ ಡಿಪೆಂಡ್ಸ್ ಅಪಾನ್ ಎಗ್ರಿಗೇಟ್ ಡಿಮಾಂಡ್. So aggregate demand, changes in aggregate demand, equilibrium level of income also changes. Why changes in aggregate demand takes place? Due to change in consumption. Another one is change in investment. So changes in consumption and changes in investment varies equilibrium level of ಇನ್ಕಮ್ ಎನ್ನುವಂಥದ್ದು. ಸೊ ಡಯಾಗ್ರಾಮೆಟಿಕಲಿ ಕೂಡ ಡ್ರಾ ಮಾಡಿದ್ದೇವೆ. ಎಕ್ಸ್ಪ್ಲೈನ್ ದ ಸಪ್ಲೈ ಸೈಡ್ ಮ್ಯಾಕ್ರೋ ಎಕನಾಮಿಕ್ ಈಕ್ಲಿಬ್ರಿಯಮ್. ಸೊ ಸಪ್ಲೈ ಸೈಡ್ ಮ್ಯಾಕ್ರೋ ಎಕನಾಮಿಕ್ ಈಕ್ಲಿಬ್ರಿಯಮ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. 45 ಡಿಗ್ರಿ ಲೈನ್ ಯಾವುದನ್ನು ಶೋ ಮಾಡ್ತದೆ? ಎಗ್ರಿಗೇಟ್ ಸಪ್ಲೈಯನ್ನು ಶೋ ಮಾಡ್ತದೆ. ಅಂದರೆ ಏನು ಹೇಳುವಂಥದ್ದು, ಪ್ರೈಸ್ ಲೆವೆಲನ್ನು ನಾವು ಫಿಕ್ಸ್ಡ್ ಆಗಿ ಇಟ್ಟಿದ್ದೇವೆ, ಅಥವಾ ಪ್ರೈಸ್ ಇಲ್ಲಿ ಸಪ್ಲೈ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ, ಝೀರೋ ಎಫೆಕ್ಟ್. ಸೊ ಅಂಥ ಸಂದರ್ಭದಲ್ಲಿ ಏನು ಹೇಳುವಂಥದ್ದು, ಎಗ್ರಿಗೇಟ್ ಸಪ್ಲೈ ಲೈನ್ 45 ಡಿಗ್ರಿ ಲೈನ್ ಆಗಿರ್ತದೆ. 45 degree line, y is equal to AS. 45 degree line, it shows supply side macroeconomic equilibrium.
Price here, price is fixed. So andre price will not affect whatever may be the level of GDP. Aggregate supply is 45-degree line. Next one, explain the multiplier mechanism. So ನಿಮಗೆ PDF ಅಲ್ಲಿ ಕಳಿಸ್ತೇನೆ, ಅದನ್ನೊಮ್ಮೆ ಓದಿಕೊಳ್ಳಿ ಯಾವ ರೀತಿ ಅದು ಮಲ್ಟಿಪ್ಲೇಯರ್ ಮೆಕ್ಯಾನಿಸಮ್. ಇಟ್ ಈಸ್ ಮೈನ್ಲಿ ಡಿಸೈಡೆಡ್ ಬೈ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಹೈಯರ್ ದ MPC, higher will be the multiplier. Lower the MPC, lower will be the multiplier. Discuss the paradox of thrift. ಇದನ್ನು ಕೂಡ ಹೇಳಿದ್ದೇನೆ. ಸಪೋಸ್ ಪೀಪಲ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಥ್ರಿಫ್ಟಿ, ಅಥವಾ ಏನು ಹೇಳುವಂಥದ್ದು ಕಂಜೂಸ್, ಅಥವಾ ಮಿತವ್ಯಯ ಮಾಡಿದ್ರು, ಖರ್ಚು ಕಡಿಮೆ ಮಾಡಿದ್ರು, ಸೊ ಏನಾಗುವಂಥದ್ದು ಟೋಟಲ್ ಎಕಾನಮಿಯ ಸೇವಿಂಗ್ ವಿಲ್ ನಾಟ್ ಇನ್ಕ್ರೀಸಸ್ ಆರ್ ಆ್ಯಸ್ ಇಟ್ ಈಸ್ ಆಗಿರ್ತದೆ ಅಥವಾ ಕಡಿಮೆ ಆಗಿರ್ತದೆ ಎನ್ನುವಂಥದ್ದು. ಸೊ ಅದರ ಬಗ್ಗೆ ಕೂಡ ಡಯಾಗ್ರಾಮ್ಯಾಟಿಕಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದೊಂದಷ್ಟು 4th ಚಾಪ್ಟರ್ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಮತ್ತು ಎಂಪ್ಲಾಯ್ಮೆಂಟಿನ ಬಗ್ಗೆ ಕ್ವಶನ್ ಮತ್ತು ಆನ್ಸರ್ ಸೆಷನ್. ಸೊ PDF ಫೈಲನ್ನು ನಾನು ಕಳಿಸ್ತೇನೆ ವಾಟ್ಸಪ್ ಗ್ರೂಪಲ್ಲಿ. ಸೊ ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಿ, ಅದನ್ನು ನೋಡಿ ಒಮ್ಮೆ ವರ್ಕೌಟ್ ಮಾಡಿ. ಡಯಾಗ್ರಾಮ್ಗಳು ಕೆಲವೆಲ್ಲ ಇದೆ, ಸೊ ಅದನ್ನು ಕೂಡ ಡ್ರಾ ಮಾಡಿ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳಿ. ಇಲ್ಲದಿದ್ದರೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೆ ಡ್ರಾ ಮಾಡಿ ಅದನ್ನು ನೋಡಿ ಕಲಿತು ಮಾಡಿದಾಗ ಬರ್ತದೆ. ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಎಕ್ಸಾಮಲ್ಲಿ ಕೂಡ ಸುಲಭದಲ್ಲಿ ನಿಮಗೆ ಸ್ಪೀಡ್ ಕೂಡ ಸಿಗುವಂಥದ್ದು ಆಗ್ತದೆ. ಸೊ ಇದೊಂದಷ್ಟು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್.